ಹಾಗೆ ಪರಮ ಪೂಜ್ಯ ಶ್ರೀ ಮಣಿಪುರ ಮಹಾಂತ ಸ್ವಾಮಿಗಳಿಂದ ಆಗಮಿಸ್ತಾ ಇದ್ದಾರೆ. ಭಾಗದ ಇಬ್ಬರು ಕೂಡ ಪೂಜ್ಯರು ನಡೆದಾಡುವ ದೇವರೆಂದೇ ಪ್ರಸಿದ್ಧರಾಗಿದ್ದಾರೆ. ಅಂತ ಒಂದು ಪೂಜ್ಯರಿಗೆ ನಾವು ಅಭಿನಂದನೆಗಳು ಇರಬೇಕು. ಎಲ್ಲಿ ಯುದ್ಧ ಮಾಡಿದ್ನಲ್ಲ ಆ ಗಡಿಗೆ ಜಸ್ವಂತ್ ಸಿಂಗ್ ಗಡಿ ಅಂತ ಹೇಳ್ಕೊಂಡು ಆ ಹೆಸರು ಮಾಡ್ತಾರೆ ಇವತ್ತು. ಯಾಕೆ ಅಂತಂದ್ರೆ ಆತ ಒಂದು ಪ್ರಾಣ ಕೊಟ್ಟನಲ್ಲ, ಆ ಒಂದು ಕೇವಲ ಪ್ರಾಣವಲ್ಲ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಕೊಂಡು ಸರ್ಕಾರ ಆತನಿಗೆ ಒಂದು ದೊಡ್ಡ ಗೌರವ ಕೊಡುತ್ತಾ, ಅದರ ಜೊತೆಗೆ ಒಂದು ಆ ಊರೊಳಗ ಹುಟ್ಟಿರ್ತಕ್ಕಂಥ ಉತ್ತರಾಖಂಡ್ ಊರೊಳಗ ಅವನೊಂದು ದೊಡ್ಡ ಪ್ರತಿಮೆ ಮಾಡ್ತಾರೆ. ಯಾಕಂತಂದ್ರೆ ಒಂದು ಚೀನಾದ ಯೋಧರನ್ನ ಸೆರೆಬಿಡದು ಏನ್ ಮಾಡ್ತಾರ, 300 ಜನ ಸಾಯಿಸಿ ನಮ್ಮ ಭಾರತ ದೇಶ ಇರ್ತಕ್ಕಂಥ ಗಡಿಯನ್ನು ಕಾಪಾಡಿದ್ನಲ್ಲ, ಅದಕ್ಕೆ ಅವನಿಗೆ ದೊಡ್ಡ ಪ್ರತಿಮೆ ನಿರ್ಮಿಸಿ ಅದನ್ನ ದೊಡ್ಡ ಸಂಭ್ರಮವಾಗಿ ಆಚರಿಸ್ತಾರಲ್ಲ ಅಂತ ಇವತ್ತೊಂದು ನಮ್ಮ ಭಾರತ ದೇಶದೊಳಗ ಕರ್ನಾಟಕ ರಾಜ್ಯದೊಳಗ ಬಾಗಲಕೋಟೆ ಜಿಲ್ಲೆಯೊಳಗೆ ಹುನಗುಂದ ತಾಲೂಕು ನಮ್ಮ ಎಲ್ಲ ಯುವಕರೆಲ್ಲ ಅವರಿಗೆ ಮಕ್ಕಳಿಗೆ ತಿಳಿಸ್ಬೇಕಿತ್ತು. ಯಾಕಂತಂದ್ರೆ ಇವತ್ತು ಒಂದು ಇತಲ್ಲಿ ಹೆಚ್ಚಾಗಿ ಏನ್ ನಮ್ಮ ಪ್ರಸ್ತುತ ಯುವಕರೆಲ್ಲ ಏನ್ ಮಾಡ್ತಾರ, ವ್ಯವಸಾಯಕ್ಕೆ ಹೋಗ್ತಿಲ್ಲ, ಆರ್ಮಿ ಕೂಡ ಹೋಗ್ತಿಲ್ಲ. ಯಾಕಂತಂದ್ರೆ ಅಲ್ಲಿ ಹೋದ್ರೆ ನಾವು ಬರ್ತೀವಿ ಅಂತ ಒಂದು ಭಯ ಇರುತ್ತಲ್ಲ, ಆ ರೀತಿಯೊಳಗ ಅಲ್ಲಿ ಭಯ ಏನು ಇಲ್ಲ. ಯಾಕಂತಂದ್ರ ಪ್ರಸ್ತುತ ಭಾರತ ದೇಶ ಅತ್ಯಂತ ಸಮೃದ್ಧವಾಗಿರ್ತಕ್ಕಂಥ ವೆಪನ್ಸ್ ಅನ್ನು ಇಟ್ಕೊಂಡು ಶಸ್ತ್ರಾಸ್ತ್ರಗಳಿದೆ. ಯಾಕಂತಂದ್ರ ಮೊನ್ನೆ ನಡೀತಕ್ಕಂಥ ಪಹಲ್ಗಾಮ್ ಯೋಧ ನೋಡಿರ್ಬೋದು, ಆಮೇಲೆ ಆಪರೇಷನ್ ಸಿಂಧೂರ್ ಅಂತ ನಾವೆಲ್ಲ ಕೇಳಿರಿ. ಯಾಕಂತಂದ್ರ ಇವತ್ತು ಪಾಕಿಸ್ತಾನ ದೇಶ ಅದು ಕೂಡ ಅಣ್ವಸ್ತ್ರ ಹೊಂದಿರತಕ್ಕಂಥ ದೇಶ ಆಗಿರೋದ್ರಿಂದ ಅವ್ರು ಯಾವಾಗ ಪರಿಣಾಮ ಬಾಂಬ್ ಅನ್ನು ಹಾಕ್ತಾರಂತ ನಮಗೂ ಗೊತ್ತಾಗಿಲ್ಲ. ಅವ್ರು ಎಷ್ಟೆಷ್ಟು ಮಿಸೈಲ್ಗಳನ್ನ ಅಣು ಬಾಂಬ್ಗಳನ್ನ ಎಲ್ಲ ನಮ್ಮ ಭಾರತ ದೇಶದ ಮೇಲೆ ಹಾಕಿದ್ರು. ಆದ್ರೆ ನಮ್ಮ ಭಾರತ ದೇಶ ಸೈನ್ಯ ಎಷ್ಟು ನಾವೆಲ್ಲ ಗರ್ವದಿಂದ ಹೇಳಬೇಕು ಅಂತಂದ್ರ, ನಾವು ಇವತ್ತು ಯಾರು ಕೂಡ ಒಬ್ಬ ವ್ಯಕ್ತಿನೂ ಕೂಡ ಸಾರ್ವಜನಿಕ ತಿಳ್ಕೊಂಡ್ಲ ಅಂತಂದ್ರೆ ನಾವು ಭಾರತ ದೇಶದ ಹೆಮ್ಮೆ ಅಂತ ತಿಳ್ಕೊಂಡು ನಾವೆಲ್ಲ ತಿಳ್ಕೊಬೇಕಾಗತ್ತೆ. ಹಾಗಾಗಿ ಇವತ್ತು ನಮ್ಮ ಮಂಜುನಾಥ್ ಅಂಬರೀಷ್ ಅಣ್ಣವರು ಬಹಳ ಅತ್ಯಂತ ಯಶಸ್ವಿಯಾಗಿ 17 ವರ್ಷಗಳ ಕಾಲ ಒಂದು ಅತ್ಯಂತ ಭಾರತ ದೇಶದ ಒಂದು ನೆಲಕ್ಕ ಒಂದು ತಾಯಿ ಭೂಮಿಗೆ ಒಂದು ಸೇವೆ ಸಲ್ಲಿಸಿ ಇವತ್ತು ಸ್ವಗ್ರಾಮಕ್ಕೆ ಬಂದ್ದಾರೆ. ಅವರು ಜಮ್ಮು ಕಾಶ್ಮೀರ ಅಂತಂದ್ರೆ ಸುಮ್ಮನೆ ಸಾಮಾನ್ಯ ತಿಳ್ಕೊಬೇಡಿ. ಯಾಕಂತಂದ್ರೆ ನಮ್ಗೆ ಡಿಸೆಂಬರ್ ಬಂದಾಗ ಒಂದ್ ಸ್ವಲ್ಪನೂ ಕೂಡ ತುಳಂಗಿಲ್ಲ. ಯಾಕಂದ್ರೆ ಸ್ವೆಟರ್ ಹಾಕೋತೀವಿ, ಕೈ ಗ್ಲೌಸ್ ಹಾಕೋತೀವಿ, ತಲೆ ಕ್ಯಾಪ್ ಹಾಕೋತೀವಿ, ಕಾಲಿ ಸಾಕ್ಷಿ ಹಾಕೋತೀವಿ. ಆದ್ರೆ ಅಲ್ಲಿ ಊಟ ಮಾಡುವಾಗ ಏನಾಗುತ್ತೆ ಅಂತಂದ್ರ ತಾಟ ಹಂಗ ಫಿಕ್ಸ್ ಇರ್ತದ. ಹಿಂಗ ನಾವೆಲ್ಲ ಕೆಲವೊಂದಿಷ್ಟು ವಿಡಿಯೋ ನೋಡ್ತಾ ಇರ್ತೀವಿ, ನೀವೆಲ್ಲ ನೋಡಿರ್ತೀರಿ. ಏನಂತಂದ್ರ ತಾಟ ಹಂಗ ಅಂಟ್ಕೊಂಡ್ಬಿಡ್ತದ. ಇವತ್ತು ಭಾರತ ದೇಶದೊಳಗ ಎಷ್ಟೆಲ್ಲ ನಾವು ಆರಾಮಾಗಿ ಊಟ ಮಾಡ್ತೀವಿ ಅಂತಂದಾಗ, ರಾತ್ರಿ ಒಂದೊತ್ತು ಆರಾಮಾಗಿ ಕಣ್ತುಂಬ ನಿದ್ದೆ ಮಾಡ್ತೀವಿ ಅಂತಂದಾಗ ಅದು ಯಾರ ಸೇವೆ ಅಂತಂದ್ರ ಇಂತಹ ಸೈನಿಕರ ಸೇವೆಯೇ ಒಂದು ದೊಡ್ಡ ಶಕ್ತಿ ಅಂತ ನಾವೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಅವರಿಗೆ ನಾವ್ ಏನ್ ಕೇಳ್ಕೊಬೇಕಂತಂದಾಗ, ಒಂದು ರೈತನಿಗೆ ಯಾವಾಗ ಬೆಲೆ ಕೊಡುವಂತ ಶಕ್ತಿ ಕೊಡ್ಲಿ ಮತ್ತು ರೈತನಿಗೆ ರಟ್ಟಿಯಲ್ಲಿ ಶಕ್ತಿ ಕೊಡುವಂತ ಶಕ್ತಿಯನ್ನ ದೇವರು ಕರುಣಿಸ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸ್ವಲ್ಪ ಎಲ್ಲಿ ಮರೆ ಮಾಚಿದ್ರು ಗೊತ್ತಿಲ್ಲ, 10 ಮಂದಿ ಉಗ್ರಗಾಮಿಗಳು ಹೊಕ್ಬಿಟ್ರಿ ಈ ದೇಶದಾಗ ಹೊಕ್ಬಿಟ್ರು. ಮುಂಬೈದಾಗ ರೈಲ್ವೆ ಸ್ಟೇಷನ್ದಾಗ ಬಂದು ದಾಳಿ ಮಾಡಿಬಿಟ್ರು, 100 ಮಂದಿ ಸತ್ತು ಹೋಗ್ಬಿಟ್ರು. ತಾಜ್ ಹೋಟೆಲ್ ಅನ್ನೋದು ದೊಡ್ಡ ಹೋಟೆಲ್ನೊಳಗೆ ಒಳಗೆ ಹೊಕ್ಬಿಟ್ರು. ಒಳಗೆ ಹೊಕ್ಕ ಅಲ್ಲೆಲ್ಲ ದಾಳಿ ಮಾಡಿದ್ರು. ಸುಮಾರು 100 ಮಂದಿನ ಕೊಂದ್ಬಿಟ್ರು. ಅಲ್ಲೇ ಬಾಂಬೆ ರೈಲ್ವೆ ಸ್ಟೇಷನ್ದಾಗ ಇಡೀ ಮುಂಬೈ ಎಲ್ಲ ಬೆಚ್ಚ ಬಿದ್ದುಬಿಡ್ತು. ಬರೀ 10 ಮಂದಿ ಇದ್ರು ಅವ್ರು. ಹಂಗ ಬರೀ 10 ಮಂದಿ ಒಳಗೆ ಬಂದಿದ್ದಕ್ಕೆ ಮುಂಬೈ ನಗರ ನಡಿಗೆ ಹೋಗ್ಬಿಡ್ತು. ಅವ್ರ ಕೈಯೆಲ್ಲ ಬಾಂಬು ಗುಂಡು ಬಂದಿರ್ತಾವು. ಹಿಂಗ ಇಡೀ ನಮ್ಮ ದೇಶದ ಗಡಿ ಏನೈತೆಲ್ಲ ಭಾಳ ದೊಡ್ಡ ಗಡಿ ಇದು. ಇಡೀ ಗಡಿ ತುಂಬ ಈ ನಮ್ಮನೆ ಕಣ್ಣಿಟ್ಟು ಕಾಯ್ಬೇಕು. ಒಬ್ಬ ಮನುಷ್ಯ ಬಂದಂದ್ರೆ ಇಂಥ ಅನಾಹುತ ಮಾಡ್ತಾನ. ಹಂಗೆ ಒಬ್ಬನು ಒಳಗೆ ಬರ್ಲಾರ್ದಂಗ ಅವರು ಕಾಯ್ತಾರಲ್ಲ, ಅವ್ರು ದೇವ್ರಿದ್ದಂಗ. ಏನು ಬಿಡ್ರಿ, ದೇವ್ರ ಕಾಯೋ ದೊಡ್ಡವಾದ ಅಂತೇವಲ್ಲ ನಾವು ಅನ್ನೋದಿಲ್ರಿ. ಅವರ ಕಾಯೋ ದೊಡ್ಡವಾದನ್ರಿ, ಕೊಲ್ಲವನಿಗಿಂತಲೂ ಕಾಯೋ ದೊಡ್ಡವಾದನ. ಕಾಯೋ ದೇವರು ಅಂತ ಕರೀತಾರೆ. ಮತ್ತು ಅಷ್ಟೇ ಬಲಿಷ್ಠವಾದ ಭಾರತ ಆಗೈತಿ. ಮೊದಲನೇ ಭಾರತ ಇಲ್ಲೀಗ ಭಾಳ ದಷ್ಟಮುಷ್ಟವಾದಂಥ ಭಾರತ ಆಗೈತಿ. ಈಗ ಯಾರು ಬೇಕಾದ್ರೂ ಬಂದು ಅವ್ರನ್ನ ಎದುರಿಸುವಂಥ ತಾಕತ್ತು ಈಗ ನಮಗೆ ಬಂದೈತಿ. ಪಾಕಿಸ್ತಾನದಾರನಂತೂ 3 ದಿವಸಕ್ಕೆ ಸೋಲಿಸುವಷ್ಟು ಪರಿಸ್ಥಿತಿ ಬಂದ್ಬಿಟ್ಟೆ. ಅಷ್ಟು ಶಕ್ತಿಯುತ ಆಗೈತೆ ನಮ್ಮ ದೇಶ ಈಗ. ಅದಕ್ಕೆಲ್ಲ ಏನು ಕಾರಣ ಅಂತಂದರೆ ನಮ್ಮ ಸೈನಿಕರು, ಅವ್ರ ಪರಿಶ್ರಮನೇ ಕಾರಣ. ಅದಕ್ಕಾಗಿ ಅಂಥ ಸೇವೆಯನ್ನು ಸಲ್ಲಿಸಿ ಇವತ್ತು ನಮ್ಮ ಊರಿಗೆ ಮಂಜುನಾಥ್ ಅಂಗಡಿಯವರು ದಯಮಾಡಿಸಿದ್ದಾರೆ. ಮತ್ತು ಅವರು ತಂದೆ ತಾಯಿಗಳ ಸೇವೆ ಮಾಡಬೇಕು. 17 ವರ್ಷ ಆತು ಹೋಗಿ. ಅವರು ಕುಟುಂಬ, ಅವರಿಬ್ಬರು ತಮ್ಮಗಳಿದ್ದಾರೆ. ಭಾಳ ಒಳ್ಳೆಯ ಸಂಸ್ಕಾರವಂತ ಕುಟುಂಬ. ನಮ್ಮ ತಂದೆ ತಾಯಿ ಜೊತೆಗಿರಬೇಕು. ಇಷ್ಟು ದಿವಸ ಭಾರತ ಮಾತೆ ಸೇವೆ ಮಾಡಿದ್ದಾಯಿತು, ಇನ್ನು ತಂದೆ ತಾಯಿ ಸೇವೆ ಮಾಡಬೇಕು ಅನ್ನೋಂಥ ಭಾವನೆಯಿಂದ ತಂದೆ ತಾಯಿಗಳ ಸಲುವಾಗಿ
ಇವತ್ತು ಅವ್ರು ರಿಟೈರ್ಡ್ ಆಗಿ ಇಲ್ಲಿ ಬಂದಾರ. ಅದು ಒಂದು ದೊಡ್ಡ ಸದ್ಭಾವನೆ. ಮತ್ತು ನೀವು ರಿಟೈರ್ಡ್ ಆದ್ರೆ ಕಾಯಂ ರಿಟೈರ್ಡ್ ಅದ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಏನಾರು ಯುದ್ಧ ನಡೀತಂದ್ರೆ ಇವ್ರಿಗೆ ಟೆಲಿಗ್ರಾಮ್ ಬಂದುಬಿಡ್ತೈತಿ, ನೀವೆಲ್ಲರೂ ಬರ್ರಿ ವಾಪಸ್ ಅಂತಂದು. ಒಂದು ಕ್ಷಣ ನಿಮಗೆ ಹೇಳ್ತೇನೆ, ನಿಮಗೆ ಆದಂಥ ದೇಶಾಭಿಮಾನ ಇಂಥ ಸೈನಿಕರು ಅದಾರ ಅಂತ ತಿಳ್ಕೊಂಡು ಹೇಳಿ ದೇಶ ಇಷ್ಟು ಬಲಿಷ್ಠವಾಗೈತೆ ನಮ್ಮದು. ಹಂಗೆ ಈ ಮಾಜಿ ಸೈನಿಕರು ಇಲ್ಲಿ ಬಂದಾರಂತಂದ್ರೆ ಅವ್ರು ಮಾಜಿ ಆದ್ರ ಅಂತ ತಿಳ್ಕೊಬೇಡ್ರಿ. ಅವರು ರಿಸರ್ವ್ಡ್ ಸೈನಿಕರು, ಅವರು ರಿಸರ್ವ್ಡ್ ಇರ್ತಾರೆ. ಯಾವಾಗಲೂ ಅವ್ರ ಪ್ರಾಣ ಇರುವವರೆಗೂ, ಅವರ ಜೀವ ಇರುವವರೆಗೂ ಅವ್ರು ರಿಸರ್ವ್ಡ್ ಇರ್ತಾರೆ. ಅವರು ಅಲ್ಲಿ ಏನಾದರೂ ತ್ರಾಸ ಆತಂತಂದ್ರೆ ಮಾಜಿ ಸೈನಿಕರಿಗೆಲ್ಲ ಟೆಲಿಗ್ರಾಮ್ ಮಾಡ್ತಾರೆ ಅವರು. ಅದಕ್ಕಾಗಿ ಯಾವತ್ತೂ ಅವರು ಸ್ಟ್ಯಾಂಡ್ ಬೈ ಇದ್ದಂಗೆ, ಯಾವತ್ತೂ ರಿಸರ್ವ್ ಇದ್ದಂಗೆ. ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ನಾವು ರೆಡಿ ಇರ್ತೇವೆ ಅಂತಂದಂಗೆ. ಇಲ್ಲಿ ಅಲ್ಲಿರೋ ಬದಲೇ ಇಲ್ಲಿರ್ತಾರೆ ಅಷ್ಟೇ ಅವರು ಅಂತ ಯಾವತ್ತೂ. ಯಾಕ್ರಿ ಮಂಜುನಾಥ್ ಹೌದಲ್ರಿ? ಅದಕ್ಕೆ ಅಂಥದ್ದೊಂದು ಆಜ್ಞಾ ಪಾಲನೆ ಅಂತಾರೆ. ಅದಕ್ಕೇನಂತಾರೆ ಅಂದರೆ ಆಜ್ಞಾ ಪಾಲನೆ ಅಂತ. ಆಜ್ಞಾಪಾಲಕ ಅಂದರೆ ನಮ್ಮ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಆಜ್ಞಾಪಾಲಕ ಸೈನಿಕರು ಅಂದರೆ ಇಂಡಿಯನ್ ಸೈನಿಕರು. ಆಜ್ಞೆಯಲ್ಲಿ ಅವ್ರು ಏನು ಆಜ್ಞೆ ಮಾಡ್ಯಾರಂದ್ರೆ ಅವ್ರು ಕಮಾಂಡರ್ ಆರ್ಡರ್ ಕೊಟ್ಟಾರಂದ್ರೆ ಅಲ್ಲಿ ತೆಗ್ಗರಿರಲಿ ಬಾವಿರಲಿ ಹಂಗೆ ಹೋಗಿಬಿಡ್ತಾರೆ ಅವರು. ಅಷ್ಟೊಂದು ನಿಷ್ಠಾವಂತ ಸೈನಿಕರು ನಮ್ಮ ದೇಶದ ಸೈನಿಕರು. ಅದಕ್ಕೆ ಅಂಥ ಸೈನಿಕರ ಸೇವೆಯನ್ನು ಮಾಡಿ ನಮ್ಮ ಹುನಗುಂದ ನಗರದ ಕೀರ್ತಿಯನ್ನು ಹೆಚ್ಚು ಮಾಡಿದ್ದಾರೆ, ನಮಗೆಲ್ಲ ಹೆಮ್ಮೆಯನ್ನು ತಂದಿದ್ದಾರೆ. ಅದಕ್ಕೆ ಅವರು ಇಲ್ಲಿ ತಂದೆ ತಾಯಿಗಳ ಸೇವೆಯನ್ನು ಮಾಡಲಿ. ಈ ನಮ್ಮ ಮಾಜಿ ಸೈನಿಕರ ಸಂಘಕ್ಕೆ ಸೇರಿಕೊಂಡು ಇಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾರೆ ಮಾಜಿ ಸೈನಿಕರು. ಅವ್ರ ಜೊತೆಗಿದ್ಕೊಂಡು ಸೇವೆಯನ್ನು ಮಾಡಲಿ, ಕಾಯಕವನ್ನು ಮಾಡಲಿ, ತಂದೆ ತಾಯಿಗಳ ಸೇವೆಯನ್ನು ಮಾಡಲಿ. ಅವರು ಆರೋಗ್ಯವಾಗಿ ಆನಂದವಾಗಿ ಅವ್ರ ಕುಟುಂಬದ ಜೊತೆಗೆ ಮಾಜಿ ಸೈನಿಕರ ಸಂಘದ ಜೊತೆಗೆ ಆನಂದವಾಗಿರಲಿ ಅಂತ ಹಾರೈಸಿ